ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿ ಶೆಟ್ಟಿ ಮಾತಾಡ್ತಾ ಇರೋದು. ಇವತ್ತು ಒಂದು ನೋವಿನ ವಿಚಾರ ಹೇಳ್ಕೋಬೇಕು ನಿಮ್ಮ ಹತ್ರ ಅಂತ ಬಂದಿದ್ದೀನಿ. 2 ದಿನದ ಹಿಂದೆ ಒಬ್ರು ಲೇಡಿ ಬಂದಿದ್ರು. ಈ ಹಿಂದೆನೂ ಸುಮಾರು ವಿಚಾರಗಳನ್ನ ಕೇಳ್ಪಟ್ಟಿದೀವಿ. ಒಬ್ರು ರೇಖಿ ಹೀಲರ್ ಈ ಹಿಂದೆ ಬಂದಾಗ ಹೇಳಿದ್ರು, ಒಬ್ರು ರೇಖಿ ಹೀಲರ್ ಅವರು ಅವರ ಸ್ಟೂಡೆಂಟ್ಗೆ ಪ್ರತಿದಿನ ಅವರನ್ನೇ ಹೀಲ್ ಮಾಡ್ಕೊಡು ಅಂತ ಕೇಳಿ ಅನ್ನೋ ತರ ಆ ತರದ ಎನರ್ಜಿನ ಫ್ಲೋ ಮಾಡ್ತಾ ಇದ್ದಾರೆ. ಅಂದ್ರೆ ಎವ್ರಿ ಟೈಮ್ ಈಗ ಹೇಗೆ ಅಂದ್ರೆ ಇವರನ್ನೇ ಎವ್ರಿ ಡೇ ಹೀಲ್ ಮಾಡ್ಕೊಡು ಅಂತ ಕೇಳೋ ಹಂಗೆ ಆ ತರದ್ದು ಸಮ್ ನೆಗೆಟಿವ್ ಎನರ್ಜಿನ ಫ್ಲೋ ಮಾಡುವಂತದ್ದು ಆ ತರ ಮಾಡ್ತಾ ಇದ್ದಾರೆ. ಯಾರೇ ಒಬ್ರು ಗುರುಗಳಾದವರು, ನಿಜವಾದ ಗುರುಗಳಾದವರು ಹೇಗೆ ಅಂದ್ರೆ ನನ್ನ ಗುರುನ ಯಾವಾಗ್ಲೂ ನೆನ್ಸ್ಕೊಳ್ತೀನಿ. ಯಾಕೆ ಅಂದ್ರೆ ಬೇಟಾ ಎಲ್ಲಿದ್ರು ಚೆನ್ನಾಗಿರ್ಬೇಕು, ಆಶೀರ್ವಾದನ ಯಾವಾಗ್ಲೂ ಬ್ಲೆಸ್ಸಿಂಗ್ಸ್ ಕಳ್ಸ್ಕೊಡ್ತಾ ಇರ್ತಾರೆ. ಅದು ಗುರು ಅಂತ ಅಂದ್ರೆ ನಾವೇನಾದ್ರೂ ಮಾಡ್ತಾ ಇದೀವಿ ಅಂದಾಗ ಬೆನ್ ತಟ್ಟಿ ಅದನ್ನ ಮಾಡ್ಕೊಂಡು ಹೋಗಿ ಇನ್ನೂ ಒಳ್ಳೆ ರೀತಿಯಲ್ಲಿ ಮಾಡಿ, ನನ್ಗೆ ಇದಕ್ಕಿಂತ ಖುಷಿ ಇನ್ನೇನು, ನನ್ನಿಂದ ಕಲ್ತವರೆಲ್ಲ ನನ್ನ ಮಕ್ಕಳಲ್ವಾ ಅಂತ ಹೇಳ್ತಾರೆ ನನ್ನ ಗುರುಗಳು. ಅದ್ ನಿಜವಾಗ್ಲೂ ನನಗೆ ಹೆಮ್ಮೆ ಆಗತ್ತೆ ಆ ವಿಚಾರನ ನಿಮ್ಮ ಹತ್ರ ಹಂಚ್ಕೋಬೇಕಾದ್ರೆ. ಈ ಹಿಂದೆ ನಾವು ಕೇಳ್ಪಟ್ಟಿದ್ದ ಆ ಒಬ್ರು ರೇಖಿ ಹೀಲರು ಅವರ ಸ್ಟೂಡೆಂಟ್ ಲೈಫ್ ಅನ್ನೇ ಹಾಳು ಮಾಡೋ ರೀತಿ, ಅಂದ್ರೆ ಮಗ ಮಗಳು ಇಬ್ರಿಗೂನು ಅವರೇ ಹೇಳ್ಕೊಟ್ಟಿರೋ ವಿದ್ಯೆಯನ್ನ ಬಳಸ್ಕೊಂಡು ಆಕೆಗೆ ನೆಗೆಟಿವ್ ಎನರ್ಜಿಯನ್ನ ಫ್ಲೋ ಮಾಡುವಂಥದ್ದು, ಈ ತರದ್ದು ಮಾಡ್ತಾ ಇರೋದು. ಮತ್ತೆ ಒಂದಷ್ಟು ಜನ ವಾಮಾಚಾರಿಗಳಿದ್ದಾರೆ. ಈ ತಂತ್ರ ವಿದ್ಯೆಯನ್ನ ನಾನು ಯಾವತ್ತೂ ಅದನ್ನ ಹಾಗೆ ಹೀಗೆ ಮಾತಾಡೋದಿಲ್ಲ. ಅವ್ರವ್ರ ವಿದ್ಯೆ ಅವ್ರವ್ರಿಗೆ ದೊಡ್ಡದು. ಅದರಲ್ಲೂ ಒಂದಷ್ಟು ಜನ ಒಳ್ಳೇದಕ್ ಮಾಡೋದಕ್ಕೆ ಅಂತಾನು ಮಾಡೋಂಥವ್ರು ಇದ್ದಾರೆ. ಒಳ್ಳೆ ವಿಚಾರಕ್ಕೆ ದೀಕ್ಷೆ ಕೊಡೋರು ಕೂಡ ಇದ್ದಾರೆ. ಮತ್ತೆ ಕೆಟ್ಟದ್ದು ಮಾಡುವಂಥವ್ರು ಇದ್ದಾರೆ. ಅದರಲ್ಲಿ ನನ್ನ ಪಾಯಿಂಟ್ ಕೆಟ್ಟದನ್ನ ಮಾಡೋರಿಗೆ ಮಾತ್ರ ಮಾತಾಡ್ತಾ ಇರೋದು. ಒಬ್ಳು ಹೆಣ್ಣು ಮಗಳು ಹೇಳ್ತಾಳೆ, 3 ದಿನ ಬೆತ್ತಲೆ ಪೂಜೆನ ಮಾಡಿದ್ದಾರೆ. ಹೇಗೆ ಬೆತ್ತಲೆ ಪೂಜೆ, ಇದು ಎಷ್ಟು ಕೇಳಿಸ್ಕೊಳಕ್ಕೆ ಒಂಥರ ಅನ್ಸುತ್ತೆ ಅಲ್ವಾ? ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಪ್ಪಿ ಕಳಿಸ್ಕೊಟ್ಟಿರ್ತಾರೆ. 3 ದಿನ ಆಕೆಯನ್ನ ಅವರ ಜಾಗದಲ್ಲಿ ಬೆತ್ತಲೆ ಇಟ್ಕೊಂಡು ಪೂಜೆ ಮಾಡಿ ಅವರನ್ನ ವಶೀಕರಣ ಮಾಡ್ಕೊಂಡು, ಮತ್ತೆ ಅವ್ರ ಮನೆಗೆಲ್ಲ ಹೋಗಿ ಒಡವೆಗಳನ್ನೆಲ್ಲ ಕಸ್ಕೊಳ್ಳೋ ಅಂಥದ್ದು, ಅವ್ರನ್ನ ವಶೀಕರಣ ಮಾಡ್ಕೊಳ್ಳೋ ಅಂಥದ್ದು, ಇಡೀ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಮೋಸ ಮಾಡೋ ಅಂಥದ್ದು. ಒಬ್ಬರನ್ನಲ್ಲ, ಅವ್ರ ತಂದೆ ತಾಯಿ ಮನೆಗಳಿಗೂ ಹೋಗಿದ್ದಾರೆ, ಮತ್ತೆ ಅವರ ಗಂಡನ ಮನೆಗೂ ಹೋಗಿದ್ದಾರೆ. ಆಕೆ ಹತ್ರ ಇದ್ದದ್ದು ಎಲ್ಲಾ ಅಮೌಂಟ್, ಚಿನ್ನ, ಪ್ರತಿಯೊಂದನ್ನು ಕಿತ್ಕೊಳ್ಳೋ ಅಂಥದ್ದು ತಪ್ಪಲ್ವಾ ಇದು? ನಾವೊಬ್ರು ಹೀಲರ್ಸ್ ಆಗಿ ಅಥವಾ ಏನೋ ಒಂದು ವಿದ್ಯೆನ ನಾವು ಕಲ್ತಿದೀವಿ ಅನ್ನೋವಾಗ ಅದರಿಂದ ಒಂದು ಒಳ್ಳೇದಾಗ್ಬೇಕು, ಆಗ್ಲಿಲ್ವಾ ತೆಪ್ಪಗಿರ್ಬೇಕು. ಒಬ್ಳು ಹೆಣ್ಣು ಮಗಳು ಹೇಳ್ತಾಳೆ, 3 ದಿನ ಬೆತ್ತಲೆ ಪೂಜೆನ ಮಾಡಿದ್ದಾರೆ. ಹೇಗೆ ಬೆತ್ತಲೆ ಪೂಜೆ, ಇದು ಎಷ್ಟು ಕೇಳಿಸ್ಕೊಳಕ್ಕೆ ಒಂಥರ ಅನ್ಸುತ್ತೆ ಅಲ್ವಾ? ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಪ್ಪಿ ಕಳಿಸ್ಕೊಟ್ಟಿರ್ತಾರೆ. 3 ದಿನ ಆಕೆಯನ್ನ ಅವರಿಗೆ ನಾವು ಕೆಟ್ಟದ ಎನರ್ಜಿಯನ್ನ ಕಳಿಸ್ಕೊಡುವಂಥದ್ದು. ಮತ್ತೆ ಇನ್ನೂ ತುಂಬಾ ಅದ್ರಲ್ಲಿ ನಾನು ಯಾರಿಗೂ ಪರ್ಟಿಕ್ಯುಲರ್ ಆಗಿ ಹೀಗೆ ಮಾತಾಡ್ತಿಲ್ಲ. ಯಾರು ಕೆಟ್ಟದನ್ನ ಮಾಡ್ತಾರೋ ಅವ್ರ ಬಗ್ಗೆ ಹೇಳ್ತಾ ಇರೋದು. ಸೊ ನೀವು ಪಬ್ಲಿಕ್ ಏನ್ ಮಾಡ್ತಾ ಇದೀರಿ, ನೀವು ಅದ್ರ ಬಗ್ಗೆ ವಿಚಾರಿಸ್ಬೇಕು, ತಿಳ್ಕೊಬೇಕಲ್ವಾ? ಅಲ್ಲಿ ಹೋಗೋದಕ್ ಮುಂಚೆ ಇಷ್ಟೆಲ್ಲ ಅನ್ಯಾಯಗಳನ್ನ ಮಾಡ್ಕೊಂಡು ನೀವು ಬರೋದಕ್ಕಿಂತ ಮೊದ್ಲು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಯಾಕೆ ಹೋಗ್ಬೇಕು ಅಥವಾ ಇದನ್ನ ಯಾಕೆ ಮಾಡಿಸ್ಬೇಕು? ಯಾರಿಗೋ ಕೆಟ್ಟದ್ದನ್ನ ಬಯಸೋದಕ್ಕೆ ಈಗ ನೀವು ಹೋಗಿ ಕೇಳ್ತೀರಿ, ಇನ್ಯಾರಿಗೋ ಕೆಟ್ಟದ್ ವಿಷ್ ಇಟ್ಕೊಂಡು ಹೋಗಿ ಏನೋ ಕೆಟ್ಟದ್ ಮಾಡಿಸ್ಬೇಕು ಅಂತ ಹೋಗಿರ್ತೀರಿ. ಅದನ್ನ ಮಾಡಿಸಿದ ಮೇಲೆ ಆ ಕರ್ಮ ನಿಮ್ಮನ್ನ ಸುಮ್ಮನೆ ಬಿಡತ್ತಾ? ನಿಮಗೂ ಅದು ಎಫೆಕ್ಟ್ ಆಗೇ ಆಗತ್ತಾ? ಹೀಗಲ್ಲ, ನಾಳೆ ಅಟ್ಲೀಸ್ಟ್ ಈ ಪ್ರೆಸೆಂಟ್ ಲೈಫಲ್ಲಿ ನಿಮ್ಗೇನು ಆಗ್ಲಿಲ್ಲ, ನಿಮ್ಮ ಸುಕೃತ ಕರ್ಮಗಳಿಂದ ನಿಮಗೆ ಈ ಜನ್ಮ ಒಳ್ಳೆ ರೀತಿಯಲ್ಲಿ ಲಭಿಸಿರಬಹುದು. ಆದ್ರೆ ಮುಂದಿನ ಜೀವನ, ಅಂದ್ರೆ ಮುಂದಿನ ಜನ್ಮದ ಜೀವನ ಯಾರ ಕೈಯಲ್ಲಿದೆ? ನಿಮಗೆ ಹಿಂದಿನ ಸುಕೃತ ಕರ್ಮಗಳಿಂದ ಈ ಜನ್ಮ ಒಳ್ಳೆ ರೀತಿಯಲ್ಲಿ ಬಂದಿದೆ ಅಂದ್ರೆ ಈಗ ಕೂಡ ನೀವು ಸುಕೃತ ಕರ್ಮಗಳನ್ನ ಮಾಡಿದ್ರೆ ಮಾತ್ರ ತಾನೇ, ಒಳ್ಳೆಯ ಕರ್ಮಗಳನ್ನ ಮಾಡಿದ್ರೆ ತಾನೇ ನಿಮಗೆ ಮುಂದಿನ ಜನ್ಮ ಒಳ್ಳೆಯ ರೀತಿಯಲ್ಲಿ ಸಿಗೋದು. ಯಾಕೆಂದ್ರೆ ಯಾರಿಗೂ ಕನ್ಫರ್ಮ್ ಇಲ್ಲ ನಮ್ಮ ಮೋಕ್ಷ ಸಿಗುತ್ತೆ ಅಂತ ಒಳ್ಳೆ ಸತ್ಕಾರ್ಯಗಳನ್ನ ಮಾಡಿರೋರ್ಗ್ ಮಾತ್ರವೇ ಮೋಕ್ಷ ಸಿಗೋದು. ಪ್ರತಿಯೊಬ್ರು ಹುಟ್ಟುತ್ತಾ ಇರೋದು ಯಾತಕ್ಕಾಗಿ? ನಾವು ಕರ್ಮನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ಎಲ್ಲಾರು ಮಹಾತ್ಮರು ಪುಣ್ಯಾತ್ಮರೇ ಆಗಿದ್ದಿದ್ರೆ ಇಲ್ಲಿ ಹುಟ್ಟಿರ್ತಿರ್ಲಿಲ್ಲ. ಇಲ್ಲಿ ಏನೋ ಮಾಡಿದೀವಿ ಕೆಟ್ಟದ್ದು, ಅಥವಾ ಯಾರಿಗೋ ಪ್ರಾಮಿಸ್ ಮಾಡಿದೀವಿ, ಯಾರಿಗೋ ನೋಯಿಸಿದೀವಿ, ಅಥವಾ ಯಾರಿಗೋ ಏನೋ ಕೊಡೋದಿದೆ ಬ್ಯಾಲೆನ್ಸ್, ಆ ಬ್ಯಾಲೆನ್ಸ್ ಕೊಡೋದಕ್ಕೆ ತಾನೇ ಹುಟ್ತಾ ಇದೀವಿ. ಹಾಗಿದ್ಮೇಲೆ ಇಷ್ಟು ಆಮೇಲೆ ವೇದಾಂತಗಳು ಮಾತಾಡ್ತೀರಿ, ಇಲ್ಲ ಹಾಗೆ ಹೀಗೆ ತುಂಬಾ ಒಳ್ಳೆಯವರು, ನಾವಂಗ್ ಮಾಡಬಾರ್ದು, ನಾವು ಕೆಟ್ಟದ್ ಬಯಸಲ್ಲ ಅಂತ ವೇದಾಂತಗಳನ್ನ ಮಾತಾಡ್ತೀರಿ. ಮಾತಾಡೋದಾದ್ರೂ ಯಾತಕ್ಕೆ ಕೆಟ್ಟದ್ ಬಯಸ್ತೀರಿ? ಈ ಹಿಂದೆ ನಮ್ಮ ಗಮನಕ್ಕೆ ಬಂದಿರೋ ಅಂತ ಒಂದು ಒಳ್ಳೆ ಒಂದು ದೇವಸ್ಥಾನದ ಮನೆಯವರು ಕೂಡ ಮಾತಾಡಿದ್ದಾರೆ. ಇವರಿಗೆ ಪೂಜೆ ಸಾಮಾನು ಕೊಡ್ಸೋದಕ್ಕಾಗಲ್ಲ, ತಡೆ ಓಡಿಸಿ ದುಡ್ಡು ಕೊಟ್ಟು
ಕೊಟ್ಟು ತಡೆ ಓಡಿಸ್ಕೊಳ್ಳೋಕೆ ಯೋಗ್ಯತೆ ಇಲ್ದಿದ್ದವ್ರು ಯಾಕೆ ಬರ್ತಾರೆ ದೇವಸ್ಥಾನಕ್ಕೆ ಅಂತ ಮಾತಾಡ್ತಾರೆ. ದೇವಸ್ಥಾನದಲ್ಲಿ ಇರೋರು ಹಿಂಗ್ ಮಾತಾಡ್ತಾರೆ. ಅಥವಾ ಒಂದು ಪೂಜೆಗೆ ಈಗ ಪ್ರತಿಯೊಂದು ವಿಚಾರಕ್ಕೂ ಅದರದ್ದೇ ಆದ ಒಂದ್ ಇರುತ್ತೆ. ಯಾರುನು ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವರಿಗೆ ಖರೀದಿ ಮಾಡೋದಕ್ ಹೋಗಲ್ಲ. ಆ ಎನರ್ಜಿಯನ್ನ ಫೀಲ್ ಮಾಡ್ಬೇಕಾದ್ರೆ ನಾವ್ ಅಲ್ಲಿ ಒಳಗಡೆ ಹೋಗುವಾಗ ಒಂದಷ್ಟು ದುಡ್ಡು ಕೊಟ್ಟು ಹೋಗುವಂತದ್ದು ಇರುತ್ತೆ. ಅದೊಂದು ಇಷ್ಟು ಅಂತ ಶುಲ್ಕ ಇರುತ್ತೆ, ಅದನ್ನ ಕೊಡ್ಬೇಕು, ಹೌದು. ಆದ್ರೆ ಅದನ್ನ ಈಸ್ಕೊಳ್ಳೋ ಅಂತವ್ರೆ, ಅದನ್ನ ತಗೊಳ್ಳೋ ಅಂತವ್ರೆ ದುರಾಂಕಾರದಿಂದ ಮಾತಾಡೋದಾಗ್ಬಹುದು. ಅಥವಾ ಇನ್ನೊಂದಷ್ಟು ಜನ ವಾಮಾಚಾರ ವಿಚಾರ ಅಂತ ಬರುವಾಗ ನಾವ್ ಅದನ್ನೇ ವಾಮಾಚಾರದ ಬಗ್ಗೆ ಮಾತಾಡ್ತಾ ಇದ್ವಿ. ಏನಂದ್ರೆ ಇಷ್ಟು ತುಂಬಾ ವಿಚಾರಗಳು ಇನ್ನೂ ಬರ್ತಾ ಇದೆ. ನನಗೆ ಇದು ಒಂದು ವಿಡಿಯೋದಲ್ಲಿ ಹೆಚ್ಚು ವಿಚಾರಗಳನ್ನ ಮಾತಾಡೋದು ಕಷ್ಟ ಆಗತ್ತೆ. ನಾನು ಪರ್ಟಿಕ್ಯುಲರ್ ಆಗಿ ಇವತ್ತು ಮಾತಾಡ್ಬೇಕು ಅನ್ಕೊಂಡಿರೋದು ವಾಮಾಚಾರದ ಬಗ್ಗೆ. ದಯವಿಟ್ಟು ಕೆಟ್ಟದನ್ನ ನೀವ್ ಯಾರಿಗೋ ಬೇರೆಯವ್ರ ಕೆಟ್ಟದ್ ಮಾಡ್ಬೇಕು ಅಂತ ಹೋಗಿ ನೀವ್ ಅವರನ್ನ ಸಾಯಿಸ್ತೀರಿ, ಏನೋ ಮಾಡ್ತೀರಿ, ಅವ್ರ ಮನೆ ಹಾಳು ಮಾಡುವಂತ ಕೆಲಸ ಮಾಡ್ತೀರಿ ಅಂದ್ರೆ ನಿಮ್ಮ ಮನೆಗೆ ಇನ್ಯಾರನ್ನೋ ಬಂದು ಹಾಳ್ ಮಾಡೋದಕ್ಕೆ ಕರ್ಮ ಬಿಟ್ಟೆ ಬಿಡತ್ತಾ? 100% ಬೇರೆ ಇನ್ಯಾರ ಕಡೆಯಿಂದನಾದ್ರೂ ನಿಮ್ಮ ಲೈಫ್ ಕೂಡ ಹಾಳಾಗೋದಕ್ಕೆ ಕರ್ಮ ಅನ್ನೋದು ಒಂದ್ ಇದ್ದೇ ಇದೆ. ಅದ್ರ ಮುಖಾಂತರ ನಾವ್ ಎಲ್ರೂ ಅದ್ರ ಕೈಗೆ ಸಿಕ್ಕಾಕೊಳ್ಳೇಬೇಕು. ನಾವೇನಾದ್ರೂ ಒಂದ್ ಕೆಟ್ಟದ್ ಮಾಡಿದ್ರೆ ಅದ್ರ ಮುಖಾಂತರ ಇನ್ಯಾವುದೋ ರೂಪದಲ್ಲಿ ನಮಗೆ ನೆಗೆಟಿವ್ ಆಗೇ ಆಗತ್ತೆ. ಸೊ ಆ ಹೆಣ್ಣು ಮಗಳು ಪಾಪ ಎಷ್ಟು ಗುಳು ಅಂತ ಅಳ್ತಾ ಇದೆ ಅಂದ್ರೆ, ಮೇಡಮ್ ಅವ್ರ ಗಂಡ ಮನೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ. ಹೆಣ್ಣು ಮಗಳು ಮೇಡಮ್ ಬೆತ್ತಲೆ ಪೂಜೆ ಮಾಡಿದ್ದಾರೆ, ಮೇಡಮ್ ಎಲ್ಲ ಕಳ್ಕೊಂಡಿದೀವಿ, ನನ್ನ ಒಡವೆಗಳನ್ನ ಕಳ್ಕೊಂಡಿದೀನಿ ಅಂತ ಗುಳೋ ಅಂತ ಅಳ್ತಾ ಇದೆ. ಈ ಹಿಂದೆ ಇನ್ನೊಬ್ರು ಏನ್ ಮಾಡಿದ್ದಾರೆ, ನಿನ್ನ ಗಂಡನ ದೇಹದಲ್ಲಿ ಒಬ್ಬ ಹುಚ್ಚ ಇದ್ದಾನೆ, ಅದನ್ನ ತೆಗಿಬೇಕಾದ್ರೆ 10 ಲಕ್ಷ ಖರ್ಚಾಗತ್ತೆ ಅಂತ ಹೇಳಿದ್ದಾರೆ ಯಾರೋ ಒಬ್ರು ವಾಮಾಚಾರಿಗಳು. ನಾವು ಯಾರ ಬಗ್ಗೆನೂ ಪರ್ಟಿಕ್ಯುಲರ್ ಆಗಿ ಮಾತಾಡೋದಿಲ್ಲ. ಅವ್ರ ಹೆಸರು ಕೂಡ ಬೇಡ, ಅವ್ರ ಪ್ಲೇಸ್ ಕೂಡ ಅವಶ್ಯಕತೆ ಇಲ್ಲ. ಜಸ್ಟ್ ಇದು ಒಂದಷ್ಟು ಜನಕ್ಕೆ ಪಬ್ಲಿಕ್ಗೆ ಗೊತ್ತಾಗ್ಲಿ. ಯಾವ್ದಾದ್ರು ಒಂದ್ ವಿಷಯಕ್ಕೆ ಕೈ ಹಾಕೋ ಮೊದಲು ಇದ್ರಲ್ಲಿ ಎಷ್ಟು ಸತ್ಯ ಇದೆ, ಅಸತ್ಯತೆ ಎಷ್ಟಿದೆ, ಕೆಟ್ಟದನ್ನ ಮಾಡೋದಕ್ಕೆ ಬೇರೆಯವರು ಪ್ರಚೋದನೆ ಕೊಡ್ತಾ ಇದ್ದಾರೆ ಅಥವಾ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ನಿಮಗೂ ನಾಳೆ ದಿನ ಕೆಟ್ಟದನ್ನ ಅವ್ರು ಮಾಡಬಹುದು ಅನ್ನೋದನ್ನ ಥಿಂಕ್ ಮಾಡಿ. ಸುಮ್ನೆ ಈಸಿಯಾಗಿ ಹೋಗ್ಬೇಡಿ. ಒಳ್ಳೇದನ್ನ ಮಾಡ್ಕೊಳ್ಳೋದಾದ್ರೆ ಯಾವುದೇ ಆಕ್ಷೇಪಣೆ ಇರೋದಿಲ್ಲ, ಅದು ನಿಮ್ಮ ಇಷ್ಟ. ಇದನ್ನ ಮೀರಿ ನೀವು ಮಾಡೋರಾದ್ರೆ ನಿಮ್ಮ ಇಷ್ಟ. ಅಂದ್ರೆ ಪಬ್ಲಿಕ್ ಜೊತೆನಲ್ಲಿ ನಾವು ಅವಾಗ ಮಾತಾಡ್ತಾ ಇರ್ತೀವಿ, ಪಬ್ಲಿಕ್ ಜೊತೆನಲ್ಲಿ ಸಿಗ್ತಾ ಇರ್ತೀವಿ ಅನ್ನೋವಾಗ ನಮ್ ಕಡೆಯಿಂದ ಯಾರೆಲ್ಲ ನನ್ನ ಫಾಲೋವರ್ಸ್ ಇದ್ದೀರಿ, ಯಾರು ನನ್ನನ್ನ ಪ್ರೀತಿಸ್ತೀರಿ, ಗೌರವಿಸ್ತೀರಿ, ಅವರಿಗೆ ನನ್ನದೊಂದು ಕಿವಿ ಮಾತು. ಯಾಕೆಂದ್ರೆ ಈ ಇಷ್ಟು ಪುಟಾಣಿ ಸಮಯದಲ್ಲಿ ನನ್ನನ್ನ ತುಂಬಾ ಬೆಂಬಲಿಸಿದಿರಿ, ಪ್ರೀತಿಸಿದಿರಿ, ರೆಸ್ಪೆಕ್ಟ್ ಮಾಡ್ತಾ ಇದಿರಿ, ಎಲ್ಲೇ ಹೋದ್ರು ಮಾತಾಡ್ಸೋದಾಗ್ಬೋದು, ಇಷ್ಟು ಪ್ರೀತಿಗಳನ್ನ ಕೊಡ್ತಾ ಇದೀರಿ. ಇನ್ನೊಂದು ಹೇಳೋದ್ ಮರ್ತಿದೆ, ನಮಗೆ ಚಾಮುಂಡಿ ಬೆಟ್ಟದಲ್ಲಿ ಒಬ್ರು ಸಿಕ್ಕಿದ್ರು, ರೇಣುಕಾ ಅಂತ. ನೋಡಿ, ನಿಮ್ಮ ಆಸೆ ಅಂತೆ ಮಲ್ಲಿಗೆ ಗಿಡ ಕೊಟ್ಟಿದ್ರಿ ನೀವು, ಅಲ್ಲಿ ಸಿಕ್ಕಿ. ನಾವ್ ಯಾವ್ದೋ ವಿಡಿಯೋದಲ್ಲಿ ಪೋಸ್ಟ್ ಮಾಡಿರ್ಲಿಲ್ಲ, ಆದ್ರೂ ಅಣ್ಣಾಜಿ ಒಂದ್ ಫೋಟೋ ಹಾಕಿದ್ ನೋಡಿ ಬಂದು ಇದು ಮಲ್ಲಿಗೆ ಗಿಡ ಕೊಟ್ಟು ದಯವಿಟ್ಟು ಇದನ್ನ ಹಾಕಿ, ಇದು ನನ್ ಪ್ರೀತಿ ಕೊಡ್ತಾ ಇರೋದು ಅಂತ ಹೇಳಿದ್ರು. ನೋಡಿ ಇಲ್ಲಿ ಹಾಕಿದೀನಿ. ಈ ಹಿಂದೆ ನನ್ನ ಫಾಲೋವರ್ ಒಬ್ರು ನನಗೆ ಇದೊಂದು ಚೈನ್ ಕೊಟ್ಟಿದ್ರು. ಇದು ಏನಂತ ಗೊತ್ತಿಲ್ಲ ನನಗೆ, ಯಾವ ರೀತಿ ಚೈನ್ ಅಂತ. ಅದನ್ನ ಇವತ್ವರೆಗೂ ಅವ್ರು ಕೊಟ್ಟಿದ್ದು ಅಂತ ಪ್ರೀತಿಯಿಂದ ಇವತ್ವರೆಗೂ ಹಾಕೊಂಡಿದೀನಿ. ನಮ್ಮ ಮನೆಯಲ್ಲಿ ನಾವು ತಗೊಂಡಿದ್ದನ್ನು ಎತ್ತಿಟ್ಬಿಟ್ಟು. ಹಾಗೆ ನಿಮ್ಮ ಪ್ರೀತಿಗಳನ್ನ ನಾವು ಇಷ್ಟು ಸಂಪಾದಿಸಿದೀವಿ ಅನ್ನೋವಾಗ ನಾವು ನಿಮಗೆ ಏನಾದ್ರೂ ಒಂದು ಒಳ್ಳೇದನ್ನ ತಿಳಿಸ್ಬೇಕಲ್ವಾ. ಹಾಗಾಗಿ ಆ ಒಂದು ಸಾಮಾಜಿಕ ಕಳಕಳಿಯಿಂದ ನಾನು ನಿಮಗೆ ಇದನ್ನ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ಯಾರಾದ್ರೂ ವಾಮಾಚಾರಿಗಳ ಹತ್ರ ಹೋಗುವಾಗ ಅವ್ರು ಕೆಟ್ಟದನ್ನ ಮಾಡ್ತಾ ಇದಾರ, ಒಳ್ಳೇದನ್ನ ಮಾಡ್ತಾ ಇದಾರ, ಅವ್ರು ಕೆಟ್ಟದನ್ನ ಮಾಡೋದಕ್ಕೆ ಎಲ್ಲ ಮಾಡ್ತಾ ಇದ್ದಾರೆ ಅಥವಾ ಪ್ರಚೋದಿಸ್ತಾ ಇದ್ದಾರೆ ಅನ್ನುವಾಗ ನಿಮಗೂ ಕೆಟ್ಟದನ್ನ ಮಾಡ್ತಾರೆ ಅನ್ನೋದು ನಿಮ್ಮ ನೆನಪಿನಲ್ಲಿ ಇರಲಿ. ಈ ಹಿಂದೆ ಒಬ್ಬ ಏನು ಹುಚ್ಚ ಇದ್ದಾನೆ ನಿನ್ನ ಗಂಡನ ದೇಹದಲ್ಲಿ ಅಂತ ಹೇಳಿ ಅದನ್ನ ತೆಗಿಯೋದಕ್ಕೆ 10 ಲಕ್ಷ ದುಡ್ಡು ಕೇಳಿದ್ರು. ಅವರು ಫೋನ್ ಮಾಡಿ ಬಂದು ನನ್ಗೆ ಹಿಂಗ್ ಹೇಳ್ಬಿಟ್ಟಿದ್ದಾರೆ ಪ್ರೀತಿ, ಏನ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ ಅಂತ ಕೇಳ್ತಾರೆ. ಮತ್ತೆ ಅವ್ರಿಗೆ ನಾವು ಟ್ರಾನ್ಸ್ ಅಲ್ಲಿ ನೋಡುವಾಗ ಅವ್ರ ಬಾಡಿಯಲ್ಲಿ ಯಾವುದೇ ಎನರ್ಜಿ ಇರೋದಿಲ್ಲ. ಇಲ್ಲದೆ ಇರೋದನ್ನ ಇದೆ ಅಂತ ಹೇಳೋದಕ್ ನಾನ್ ಯಾರು? ಯಾಕೆಂದ್ರೆ ನಮ್ಮ ವಿಧಿಯಲ್ಲಿ ಯಾವ್ದು ನಾವು ಹೇಳೋದಿಲ್ಲ. ಯಾರು ಬಂದಿರುತ್ತಾರೋ ಅವರೇ ಕನೆಕ್ಟ್ ಆಗಿ ಅವರೇ ನೋಡೋ ಅಂತದ್ದು ಇರೋದ್ರಿಂದ, ಅವರಿಗೆ ವಿಷನ್ ಓಪನ್ ಆಗೋದ್ರಿಂದ ನಾವು ಹೇಳಿರೋದಿಲ್ಲ. ಯಾರಿಗೆ ವಿಷನ್ ಓಪನ್ ಆಗುತ್ತೋ ಅವ್ರಿಗೆಲ್ಲವೂ ನೋಡಕ್ ಸಾಧ್ಯ ಆಗುತ್ತೆ. ಆತ ಅವ್ರ ಕಂಪ್ಲೀಟ್ ಲೈಫ್ ಅನ್ನ ನೋಡ್ತಾರೆ, ಅವರ ಬಾಡಿಯಲ್ಲಿ ಯಾವುದೇ ಎನರ್ಜಿ ಇರೋದಿಲ್ಲ. ಸೊ ಹನುಮನ ಭಕ್ತ ಕೂಡ ಆಗಿರ್ತಾರೆ. ಹಂಗಿದ್ದಾಗ ಏನ್ ಮಾಡ್ತಾರೆ ಅಂದ್ರೆ, ಎನರ್ಜಿ ತೆಗಿತೀನಿ ಅಂತ ಹೇಳೋದು, ಬೇರೆ ಯಾವ್ದೋ ಎನರ್ಜಿಯನ್ನ ಅವರೇ ಕಳಿಸಿ ಅದನ್ನೇ ತೆಗಿಯೋ ಪ್ರಯತ್ನ ಮಾಡೋದು. ಇದು ಎಷ್ಟು ಮಟ್ಟಕ್ಕೆ ಸರಿ? 10 ಲಕ್ಷ ಅದ್ರಲ್ಲೂ. ಸೊ ಇದು ತುಂಬಾ ಜನರ ಬಗ್ಗೆ ಕೇಳ್ಪಟ್ಟಿದೀನಿ ನಾನು. 2 ಲಕ್ಷ 3 ಲಕ್ಷ ಈ ರೀತಿಯಾಗಿ ಹೀಲರ್ಸ್ ಚಾರ್ಜ್ ಮಾಡೋದನ್ನು ನೋಡಿದ್ವಿ. ಅದು ಅವ್ರ ವೈಯಕ್ತಿಕ, ಅವ್ರು ಏನಾದ್ರು ಚಾರ್ಜಸ್ ಮಾಡ್ಕೊಳ್ಳಿ, ಅದು ನಮಗೆ ಬೇಡದಿರೋ ವಿಚಾರ. ಬಟ್ ಆದ್ರೆ ಈ ರೀತಿ ಮಾಡಿದ್ದಾರೆ. ಏನು ಇಲ್ಲ ಅಂದ್ರೂ ಇದೆ ಅಂತ ಹೇಳಿ ಅದನ್ನ ನಾವು ಬರೆಸ್ತೀವಿ ಮೈ ಮೇಲೆ ಅಂತ ಹೇಳಿ ಮಾಡೋ ಅಂತದ್ದು. ಈಗ ನಮ್ಮಲ್ಲಿ ನಾವ್ ಯಾವ್ದನ್ನು ಮೈ ಮೇಲೆ ಬರೆಸ್ತೀವಿ ಅಂತ ಹೇಳಿರೋದಿಲ್ಲ. ನಮ್ಮ ವಿದ್ಯೆನಲ್ಲಿ ಯಾರು ಇದೆಯೋ ಅದು ಟ್ರಿಗರ್ ಆಗತ್ತೆ. ಯಾರ ಮನಸ್ಸಿನಲ್ಲಿ ವಿಕಾರತೆ ಇದೆಯೋ, ಯಾರ ದೇಹದಲ್ಲಿ ವಿಕಾರತೆ ಇದೆಯೋ, ಅದು ಅವರ ಬಾಡಿಯಲ್ಲಿ ಟ್ರಿಗರ್ ಆಗಿ ಮಾತಾಡುವಂಥದ್ದು.
ಅವರ ದೇಹದಲ್ಲಿ ಬರುವಂತದ್ದು. ಸೊ ಇದೆಲ್ಲದಕ್ಕೂ ನಾವು ಮೊದಲೇ ಬರುವಾಗ ಕೂಡ ಡೀಟೇಲ್ಸ್ ಎಲ್ಲ ತಗೊಂಡಿರ್ತೀವಿ, ಅವ್ರದೆಲ್ಲ ಡೀಟೇಲ್ಸ್ ಬರ್ಸ್ಕೊಂಡಿರ್ತೀವಿ, ಹೇಗೆ ಏನು ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದಾರೆ. ಆಮೇಲೆ ಅವ್ರ ಫ್ಯಾಮಿಲಿ ಮುಂದೆನೆ ನಾವ್ ಯಾವ್ದೋ ಸೆಪರೇಟ್ ರೂಮ್ ಅಲ್ಲಿ ಕೂರಿಸಿ ಮಾಡೋದಿಲ್ಲ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಮುಂದೆನೆ ನಾವು ಸೆಷನ್ ಕೂಡ ಮಾಡ್ತೀವಿ. ಆಮೇಲೆ ಏನನ್ನೇ ನೋಡಿದ್ರು ಎಲ್ಲವೂ ಅವರ ಅಭಿಪ್ರಾಯಗಳು, ಅವರೇ ಕೊಟ್ಟಿರುವಂತಹ ಹೇಳಿಕೆಗಳು, ಅವರ ಅಭಿಪ್ರಾಯಗಳು, ಅವರು ನೋಡಿರುವಂತದನ್ನೇ ಅವರು ಶೇರ್ ಮಾಡಿರ್ತಾರೆ. ಅದನ್ನೇ ನಾವು ನಿಮಗೆ ಕೂಡ ಶೇರ್ ಮಾಡ್ತೀವಿ. ನಿಮಗ್ ಶೇರ್ ಮಾಡೋದಕ್ಕಿಂತ ಮುಂಚೆ ಅವ್ರ ಹತ್ರ ಇದಕ್ಕೆಲ್ಲ ಪರ್ಮಿಷನ್ ಲೆಟರ್ಗೆ ಸಿಗ್ನೇಚರ್ ಮಾಡಿಸ್ಕೊಂಡಿರ್ತೀವಿ. ಇದನ್ನ ನಾವು ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿ ಅವ್ರ ಒಪ್ಪಿಗೆ ಮೇರೆಗೆ ಹಾಕ್ತಾ ಇದೀವಿ ವಿಡಿಯೋಸ್ಗಳನ್ನ ಕೂಡ. ಸೊ ನಮ್ಮ ಉದ್ದೇಶ ಎಷ್ಟೇ, ಯಾರಿಗ್ ಸಮಸ್ಯೆ ಇದೆಯೋ ಅವ್ರು ಮಾತ್ರ ಬನ್ನಿ, ಕ್ಯೂರಿಯಸ್ ಇಟ್ಕೊಂಡು ಇನ್ನೇನೋ ತಿಳ್ಕೊಬೇಕು, ಇನ್ನೇನೋ ಪ್ರೂವ್ ಮಾಡ್ಬೇಕು ಅವಶ್ಯಕತೆ ಇಲ್ಲ. ನಾವು ಆಕ್ಚುಲಿ ಈ ವಿದ್ಯೆಯನ್ನ ಪಬ್ಲಿಕ್ ಗೆ ಮಾಡ್ಬೇಕು ಅಂತಿರ್ಲಿಲ್ಲ. ನನ್ನ ಒಬ್ಳು ಸ್ನೇಹಿತೆಯ ಕಾರಣವಾಗಿ ಒಂದು ರಿಕ್ವೆಸ್ಟ್ ನ ಸಲುವಾಗಿ ಅವರ ಸರ್ಕಲ್ಗೆ ಮಾಡ್ತಾ ಹೋಗಿ ಈಗ ಸರ್ಕಲ್ ದೊಡ್ಡದಾಗಿದೆ, ಬರ್ತಾ ಬರ್ತಾ ಈಗ ಇನ್ನೂ ದೊಡ್ಡದಾಗಿ ಹೋಗಿದೆ. ನಮ್ಮ ಫ್ಯಾಮಿಲಿಗೆ ನಾವು ಸಮಯ ಕೊಡಕ್ ಆಗದೆ ಇರೋಷ್ಟು ಬ್ಯುಸಿ ಆಗಿ ಹೋಗ್ಬಿಟ್ಟಿದೀವಿ. ಇದೆಲ್ಲ ನಿಮ್ಮ ಪ್ರೀತಿ, ನಿಮ್ಮ ರೆಸ್ಪೆಕ್ಟ್ ಇಂದಾನೇ ಆಗ್ತಾ ಇರೋದು. ಅದಕ್ಕೆ ಅದ್ರದ್ದು 10 ಪಟ್ಟು ಪ್ರೀತಿ ರೆಸ್ಪೆಕ್ಟ್ ನನ್ನ ಕಡೆಯಿಂದನೂ ನಿಮಗಿರುತ್ತೆ. ಸೊ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ, ಯಾರಿಗಾದ್ರೂ ನೀವು ಹೀಲರ್ಸ್ ಕಡೆ ಹೋಗೋದಾಗ್ಲಿ ಅಥವಾ ಎಲ್ಲೇ ಹೋಗಕ್ ಮುಂಚೆ ಥಿಂಕ್ ಮಾಡಿ, ಯೋಚನೆ ಮಾಡಿ, ಅವ್ರು ಈ ಹಿಂದೆ ಹೇಗೆ ಏನು ಅನ್ನೋದನ್ನ ತಿಳ್ಕೊಂಡು ಹೋಗಿ. ಆಮೇಲೆ ಎಲ್ರಿಗೂ ಗೊತ್ತಾಗುತ್ತೆ ಅಲ್ವಾ, ಅವ್ರು ಮಾತಾಡೋ ವಿಚಾರದಲ್ಲಿ ಇವ್ರು ಎಷ್ಟು ಸತ್ಯ ಹೇಳ್ತಾ ಇದಾರೆ ಇಲ್ಲ ಅಂತ. ಯಾಕೆ ಕೆಟ್ಟದನ್ನ ಆ ಲೆವೆಲ್ಗೆ ಮಾಡ್ಕೊಳ್ಳೋ ಲೆವೆಲ್ಗೆ ಹೋಗ್ತೀರಿ? ನಿಮ್ಗೆ ಹೇಳೋವಾಗ್ಲೇ ಗೊತ್ತಿರ್ಬೇಕಲ್ವಾ, ಬೆತ್ತಲೆ ಪೂಜೆ ಮಾಡ್ತಾರೆ ಅನ್ನೋವಾಗ್ಲೇ ಗೊತ್ತಿರ್ಬೇಕು ಇದು ತಪ್ಪು. ಈ ಲೆವೆಲ್ಗೆ ಏನೋ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಅವ್ರ ಬಾಡಿಯಲ್ಲಿ 3 ಆತ್ಮ ಇರುತ್ತೆ. ಆತ್ಮದ್ದು ತೆಗಿಯೋರಾಗಿದ್ದಿದ್ರೆ ಹೀಗೆ ಬೆತ್ತಲೆನೆ ಯಾಕೆ ಪೂಜೆ ಮಾಡಬೇಕು? ಕ್ಲಿಯರ್ ಮಾಡೋದಕ್ಕೆ ಇನ್ನೇನು ಅವಕಾಶಗಳಿರ್ಲಿಲ್ವಾ? ಸೊ ದಯವಿಟ್ಟು ಥಿಂಕ್ ಮಾಡಿ. ನಾನು ಹೇಳ್ತಾ ಇರೋದು ಇಷ್ಟೇ, ಯಾವುದೇ ಒಂದು ವಿಚಾರಕ್ಕೆ ನೀವು ಕೈ ಹಾಕೋ ಮೊದಲು 10 ಸಾರಿ ಯೋಚಿಸಿ ಇದು ಎಸ್ ಆರ್ ನೋ ಅನ್ನೋದು. ಯಾಕೆಂದ್ರೆ ನಾವು ಕರ್ಮವನ್ನ ನಂಬುವಂತವ್ರು. ನಾವಿವತ್ತು 10 ರೂಪಾಯಿ ಯಾರಿಗಾದ್ರೂ ದಾನ ಮಾಡ್ತೀವಿ, ಇನ್ನೇನೋ ಮಾಡ್ತೀವಿ ಅನ್ನೋವಾಗ್ಲೂ ಯೋಚನೆ ಮಾಡಿ ದಾನ ಮಾಡ್ಬೇಕು. ಅಂದ್ರೆ ಯಾಕೆ ಕೊಡ್ಬೇಕು ಅಂತ ಅಲ್ಲ, ಸರಿಯಾದ ರೀತಿಯಲ್ಲಿ ಸರಿಯಾದ ವ್ಯಕ್ತಿಗೆ ತಲುಪಬೇಕು ಆ ದಾನ ಕೂಡ. ಸೊ ನಾವು ಯಾವುದನ್ನು ಮಾಡಬೇಡಿ ಅಂತ ಹೇಳೋದಿಲ್ಲ, ಮಾಡೋದೆಲ್ಲ ಅವರವರ ವೈಯಕ್ತಿಕ, ನಿಮ್ಮ ವಿಚಾರಗಳು, ನಿಮ್ಮ ಇಷ್ಟದಂತೆ ಅದನ್ನೆಲ್ಲ ಮಾಡ್ಕೊಳ್ಬಹುದು. ಆದ್ರೆ ಯಾವ್ದಾದ್ರು ಒಂದು ಮಾಡೋದಕ್ಕಿಂತ ಮುಂಚೆ ತುಂಬಾ ಸರಿ ಥಿಂಕ್ ಮಾಡಿ. ನಮಗೆ ಮೊದಲು ದೈವ ಶಕ್ತಿ ಅನ್ನೋದು ಒಂದಿತ್ತು. ಅಂದ್ರೆ ನಾನು ದೈವವನ್ನ ಆರಾಧನೆ ಮಾಡುವಂತವ್ರು ಯಾವಾಗ್ಲೂ ಕರ್ಮವನ್ನ ನಂಬುವಂತವ್ರು. ಅದ್ರಲ್ಲೂ ಒಳ್ಳೇದನ್ನ ಮಾಡಿದ್ರೆ ನಮಗೂ ಒಳ್ಳೇದೇ, ಯೂನಿವರ್ಸ್ ಕಡೆಯಿಂದ, ಭಗವಂತನ ಕಡೆಯಿಂದ ನಾವು ಒಳ್ಳೇದನ್ನ ಮಾಡಿದ್ರೆ ನಮಗೂ ಒಳ್ಳೇದೇ ಬರ್ತದೆ. ನಾವು ಕೊಡ್ತೀವೋ ಅದೇ ವಾಪಸ್ ಬರುತ್ತೆ ಅಲ್ವಾ. ಕರ್ಮ ಅನ್ನೋದು ಹಾಗೆ ತಾನೇ ಹೇಳೋದು. ಕರ್ಮದ ಬಗ್ಗೆ ಇನ್ನೊಂದ್ಸರಿ ಮಾತಾಡುವ, ತುಂಬಾ ವಿಚಾರ ಇದೆ ಅದ್ರ ಬಗ್ಗೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದ. ಶುಭ ದಿನ.